ಎಲ್ಲರಿಗೂ ನಮಸ್ಕಾರ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಇವತ್ತು ನಮ್ಮ ಶಿರಾ ಸೈಡ್ ಸೊಪ್ಪಿನ ಸಾರು ಮುದ್ದೆ ಮಾಡೋಣ ಅಂತ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮೂರಿಂದ ನಾನು ಕಿರುಕ್ಸಲೆ ಸೊಪ್ಪು ಮತ್ತು ಅರವೆ ಸೊಪ್ಪನ್ನು ತಂದಿದ್ದೆ. ಅವೆರಡನ್ನೂ ಸೇರಿಸಿ ಸೊಪ್ಪಿನ ಸಾರು ಮಾಡ್ಕೊಳ್ಳೋಣ ಅಂತ ಸೋಸಿ ತೊಳೆದು ಚೆನ್ನಾಗಿ ಕುಕ್ಕರಿಗೆ ಹಾಕೋತಾ ಇದ್ದೀನಿ. ಅದನ್ನು ಕುಕ್ಕರಿಗೆ ಹಾಕೊಳ್ಳೋವಾಗ ಸ್ವಲ್ಪ ನೀರನ್ನು ಹಿಂಡಿ ಹಾಕಿ ತಳದಲ್ಲಿ ತೊಳೆದಿರೋದ್ರಿಂದ ನೀರೆಲ್ಲ ಲಾಸ್ಟಲ್ಲಿರುತ್ತೆ, ಹಾಗಾಗಿ ಸ್ವಲ್ಪ ಹಿಂಡ್ಬಿಟ್ಟು ಹಾಕ್ಕೊಳ್ಳಿ. ಅದಾದಮೇಲೆ ನಾವು ಆ ಸೊಪ್ಪಿಗೆ ಸ್ವಲ್ಪ ಒಂದು ಟೊಮೊಟೊ ಹಣ್ಣು ಹಾಕೋಬೇಕು. ಒಂದು ಟೊಮೊಟೊ ಹಣ್ಣು ಹಾಕೊಂಡ್ಮೇಲೆ ಊರಿನಿಂದ ನಾನು ಹುರುಳಿಕಾಳಿಂದು ಮೊಳಕೆ ಕಟ್ಟಿರೋ ಹುರುಳಿಕಾಳು ತಂದಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಬೇಳೆ ಹಾಕ್ಕೊಂಡೆ. ಬೇಳೆ ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ. ನನಗೆ ಸ್ವಲ್ಪ ಕಾಳು ಕಡಿಮೆ ಇರೋದ್ರಿಂದ ನಾನು ಸ್ವಲ್ಪ ಬೇಳೆನೂ ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕು. ನೀರು ಜಾಸ್ತಿ ಆದರೆ ಅದ್ರ ಮಂದ ಬರಲ್ಲ ಸಾಂಬಾರು, ಯಾಕೆಂದರೆ ಬೇಳೆ ಸ್ವಲ್ಪ ಹಾಕಿರೋದ್ರಿಂದ ಮಂದ ಬರಲ್ಲ. ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಡಿಮೆನೇ ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದೆರಡು ವಿಷಲ್ ಕೂಗ್ಸೋಣ ಅಂತ ಅಂದ್ಬಿಟ್ಟು ನಾನು ಕ್ಯಾಪನ್ನು ಮುಚ್ಕೊಂಡು ಕ್ಲೋಸ್ ಮಾಡಿ ಒಂದು ಸೈಡು 2 ವಿಷಲ್ ಆಗಲಿ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ. ಆನಂತರ ನಾವು ಕಡಲೆಬೀಜ ಇರಲಿಲ್ಲ, ಕಡಲೆಬೀಜ ಹುರ್ಕೊಳ್ಳೋಣ ಅಂತ ಒಂದು ಸೈಡಲ್ಲಿ ಕಡಲೆಬೀಜ ಹುರ್ಕೊಳ್ಳೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಯಾಕೆ ಯಾವಾಗಲೂ ನಮ್ಮ ಮನೇಲಿ ಸ್ಟಾಕ್ ಇಟ್ಕೊತಿದ್ದೆ ಪೌಡ್ರು. ಇವತ್ತು ಪೌಡ್ರು ಖಾಲಿಯಾಗಿತ್ತು, ಹಾಗಾಗಿ ಅದು ಮತ್ತೆ ರೆಡಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಕಡಲೆಬೀಜನೆಲ್ಲ ಹುರಿದ್ಬಿಟ್ಟು ಕಡಲೆಬೀಜನ ಸ್ವಲ್ಪ ಆರಲಿ ಅಂತ ಅಂದ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ಆರೋ ಅಷ್ಟೊತ್ತಿಗೆ ನಾನು ಸ್ವಲ್ಪ ಹಸಿರುಗಾಯಿನ ಹುರ್ಕೊಳ್ಳೋಣ ಅಂತ ಅದೇ ಬಾಣಲಿಗೆ ಹಸಿರುಗಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಹಸಿರುಗಾಯಿನ ಚೆನ್ನಾಗಿ ಹುರಿಬೇಕು, ಯಾಕೆಂದರೆ ಸಾಂಬಾರಿಗೆ ಹಸಿದನ್ನೇ ಹಾಕಿದ್ರೆ ರುಚಿ ಬರಲ್ಲ. ಸೊ ಹಂಗಾಗಿ ಸ್ವಲ್ಪ ಬ್ಲ್ಯಾಕ್ ಕಲರ್ ಬರೋ ತನಕ ನಾವು ಹಸಿರುಗಾಯಿನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇದು 2 ವಿಷಲ್ ಕೂಗಿತ್ತಲ್ಲ, ಇದು 2 ವಿಷಲ್ ಕೂಗೋಕ್ಕೆ ಅಂತ ಇಟ್ಟಿದ್ದೆ. 2 ವಿಷಲ್ ಕೂಗಿದೆ. ಆಮೇಲೆ ಹಸಿರುಗಾಯಿ ಚೆನ್ನಾಗಿ ರೋಸ್ಟ್ ಆಗಿತ್ತು. ಅದಾದಮೇಲೆ ನಮ್ಮ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಬೆಳ್ಳುಳ್ಳಿನೆಲ್ಲ ಸೋಸಿದೆ. ಮುಂಚೆಲೆ ಕಾಯಿನೂ ಸ್ವಲ್ಪ ತುರಿದು ಎತ್ತಿಟ್ಕೊಂಡಿದ್ದೆ, ಹಂಗಾಗಿ ಸೊಪ್ಪು ನಾನು ಜಾಸ್ತಿ ಸೊಪ್ಪಿತ್ತು. ನಮ್ಮ ಮನೆ ಊರಿಗೆ ಹೋಗಿದ್ರಿಂದ ನಾನು ಜಾಸ್ತಿ ಯೂಸ್ ಮಾಡಿರಲಿಲ್ಲ, ಹಂಗಾಗಿ ಸ್ವಲ್ಪ ನೀರು ಹರಿದ್ಬಿಟ್ಟಿತ್ತು. ಹಂಗಾಗಿ ಸ್ವಲ್ಪ ಕೊಳ್ತಂಗೆ ಆಗಿತ್ತು. ಹಂಗಾಗಿ ಅದನ್ನೆಲ್ಲ ನೀಟಾಗಿ ಸೋಸ್ಕೊಂಡು ಎತ್ತಿಟ್ಕೊಂಡೆ. ಆಗಲೇ ಹುರ್ಕೊಂಡಿದ್ನಲ್ವ ಹಸಿರುಗಾಯಿನ ಹಾಕ್ಕೊಂಡೆ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು, ಜಾಸ್ತಿ ಜನ ಇದ್ದರೆ ಸ್ವಲ್ಪ ಜಾಸ್ತಿ ಹಸಿರುಗಾಯಿ ಹಾಕ್ಕೊಳ್ಳಿ, ಇಲ್ಲ ಕಡಿಮೆ ಇದ್ದರೆ ಕಡಿಮೆ ಹಾಕ್ಕೊಳ್ಳಿ. ನಮ್ಮ ಮನೆ ಕಡಿಮೆ ಇದ್ದೀವಿ, ಹಂಗೆ 5ರಿಂದ 6 ನಾವು ಹಾಕ್ಕೊಂಡಿದ್ದೀವಿ. ಕಡಲೆಬೀಜ ಸ್ವಲ್ಪ ಆರಿತ್ತು, ಹಂಗಾಗಿ ಅದನ್ನು ಕಡಲೆಬೀಜ ಸಿಪ್ಪೆಲ್ಲ ತೆಗೆದುಬಿಟ್ಟು ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪೌಡ್ರ್ ಮಾಡಿ ಹೀಗೆ ಒಗ್ಗರಣೆ ಹಾಕೋಣ ಅಂತ ಅಂದ್ಬಿಟ್ಟು ಒಂದು ಈರುಳ್ಳಿನ ಹಚ್ಕೋತಾ ಇದ್ದೀನಿ. ಸ್ವಲ್ಪ ಸಣ್ಣದಾಗಿ ಹಚ್ಕೋಬೇಕು, ದಪ್ಪ ಏನು ಹಚ್ಕೋಬೇಡಿ, ಸ್ವಲ್ಪ ಸಣ್ಣ ಮೀಡಿಯಮಾಗಿ ಹಚ್ಕೊಳ್ಳಿ. ಕಡಲೆಬೀಜದ ಪೌಡ್ರ್ ಮಾಡ್ಕೊಳ್ಳೋಣ ಅಂತ ಅದನ್ನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ನಮ್ಮ ಅಣ್ಣಂಗೆ ಕಡಲೆಬೀಜ ಅಂದರೆ ತುಂಬ ಇಷ್ಟ, ಅದರಲ್ಲೂ ಬಂದು ಕಡಲೆಬೀಜನ ಎತ್ಕೊಂಡು ಹೋದ. ನಾನು ಮಿಕ್ಸಿಗೆ ಸ್ವಿಚ್ ಆನ್ ಮಾಡೋದ್ರಲ್ಲಿ ಮಿಕ್ಸಿಗೆ ಆನ್ ಮಾಡ್ಕೋತಾ ಇದ್ದೀನಿ. ಅದು ಆನ್ ಆಗ್ತಿಲ್ಲ ಯಾಕಪ್ಪ ಅಂತ ಮತ್ತೆ ಮೇಲೆ ನೋಡಿದ್ರೆ ನಾನು ಸ್ವಿಚ್ ಆನ್ ಮಾಡಿರಲಿಲ್ಲ, ಹಂಗಾಗಿ ಸ್ವಿಚ್ ಆನ್ ಮಾಡಿಕೊಂಡು ನಾನು ಮಿಕ್ಸಿಗೆ ಹಾಕ್ಕೊಂಡೆ. ಸಾಂಬಾರಿಗೆ ಇಲ್ಲಿ ನಾನು ಹುಣಸೆಹಣ್ಣು ಮತ್ತು ಜೀರಿಗೆನ ರೆಡಿ ಮಾಡ್ಕೊಂಡಿರಲಿಲ್ಲ, ಹಂಗಾಗಿ ಹುಣಸೆಹಣ್ಣು ಮತ್ತು ಜೀರಿಗೆನ ಹಾಕಿ ಎತ್ತಿಟ್ಕೊಂಡೆ. ಇಲ್ಲಿ ವಿಷಲ್ ಕೂಗಿತ್ತು. ಸ್ವಲ್ಪ ಆರಲಿ ಅಂತ ಅಂದ್ಬಿಟ್ಟು ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ಅದಂಗೆ ಕಾಳು ಬೆಂದಿದೆಯೇನು ಅಂತ ಸ್ವಲ್ಪ ಚೆಕ್ ಮಾಡಿದೆ, ಕಾಳು ಎಲ್ಲ ಚೆನ್ನಾಗಿ ಬೆಂದಿತ್ತು. ಆಮೇಲೆ ಒಂದು ಸೈಡ್ಗೆ ಅಕ್ಕಿ ಇಡೋಣ ಅಂತ ಅಂದ್ಬಿಟ್ಟು ಅಕ್ಕಿ ಇಡ್ತಾ ಇದ್ದೀನಿ. ಯಾಕೆ ಡ್ಯೂಟಿ ನಮ್ಮ ಮನೇಲಿ ಟೈಮ್ ಆಗುತ್ತೆ, ಅದಕ್ಕೆ ಒಂದು ಸೈಡಲ್ಲಿ ಅಕ್ಕಿ ಇಟ್ಟು ಆಮೇಲೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಕ್ಕಿ ಇಟ್ಕೊಂಡೆ. ಮತ್ತು ಈ ಕಡೆ ನಾನು ಸ್ವಲ್ಪ ಹಾರಕ್ಕೆ ಇಟ್ಟಿದ್ದೆ ಅಲ್ವಾ, ಅದು ಹಾರಿತ್ತು, ಹಂಗಾಗಿ ಬೇಯಕ್ಕಿಟ್ಟಿದ್ದಂಥ ಟೊಮೊಟೊ ಅದ್ರ ಜೊತೆ ಕಾಳು ಮತ್ತು ಸೊಪ್ಪನ್ನು ತೊಗೊಂಡೆ. ಅದು ಕಾಳು ಮತ್ತು ಸೊಪ್ಪನ್ನು ಹಾಕೋದ್ರಿಂದ ಸ್ವಲ್ಪ ಮಂದ ಬರುತ್ತೆ ಅಂತ ಸಾರು ಮಂದ ಬರುತ್ತೆ ಅಂದ್ಬಿಟ್ಟು ತೊಗೊಂಡೆ. ಮತ್ತು ಕಾಳನ್ನು ಸಪ್ಪೆ ಡಿವೈಡ್ ಮಾಡಬೇಕು. ಸ್ವಲ್ಪ ಅದರಲ್ಲಿ ಸೊಪ್ಪಲ್ಲಿ ನೀರು ಇಲ್ಲದೆ ಇರೋ ಥರನ ಚೆನ್ನಾಗಿ ಬಸ್ಕೋಬೇಕು. ಕಾಳು ಸ್ವಲ್ಪ ಆರಿದ್ದಾದಮೇಲೆ ಸ್ವಲ್ಪ ಚೆನ್ನಾಗಿ ಹಿಂಡ್ಕೋಬೇಕು ಕಾಳನ್ನು. ಆಮೇಲೆ ಸಾಂಬಾರಿಗೆ ಹುಣಸೆಹಣ್ಣು, ಹಸಿರುಗಾಯಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಬೇಯಿಸಿರೋವಂಥ ಟೊಮೊಟೊ ಕಾಳನ್ನು ಹಾಕ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಕಾಯಿ ತುರಿನ ಹಾಕಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಾಯಿ ತುರಿನ ಹಾಕ್ಕೊಳ್ಳಿ. ಕೆಲವ್ರಿಗೆ ಜಾಸ್ತಿ ಇಷ್ಟ ಆಗೋಲ್ಲ, ಹಾಗಾಗಿ ಸ್ವಲ್ಪ ಹಾಕೋತಾರೆ, ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಆಗಲೇ ಕಡಲೆಬೀಜದ ಪೌಡ್ರ್ ಮಾಡಿದ್ವಲ್ಲ, ಆ ಕಡಲೆಬೀಜದ ಪೌಡ್ರ್ ಹಾಕಿ ಸಪ್ಪೆ ಹೆಸರು ನೀರು ಹಾಕಬೇಡಿ ಮಿಕ್ಸಿ ಹಾಕುವಾಗ, ಯಾಕಂದರೆ ನಾವು ಬೇಯಿಸ್ಕೊಂಡಿರೋಂಥ ಸಪ್ಪೆ ಹೆಸರು ಇರುತ್ತೆ, ಆ ಸಪ್ಪೆ ಹೆಸರನ್ನ ಹಾಕಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಅದಾದ ನಂತರ ಸೊಪ್ಪನ್ನು ಚೆನ್ನಾಗಿ ನೀರು ಇಲ್ಲದೆ ಇರೋ ಥರ ಹಿಂಡ್ಬಿಟ್ಟು ಅದನ್ನು ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಆಗಲೇ ಮಿಕ್ಸಿಗೆ ಹಾಕಿದ್ವಲ್ಲ, ಅದನ್ನು ಸಪ್ಪೆ ಹೆಸರಿಗೆ ಮಿಶ್ರಣನ ನಾವು ಸಪ್ಪೆ ಹೆಸರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಅಲ್ಲಿಗೆ 1/4% ನಮ್ಮ ಸಾಂಬಾರು ರೆಡಿ ಆಗೋಗುತ್ತೆ. ಇನ್ನು ಸಾಂಬಾರಿಗೆ ಒಗ್ಗರಣೆ ಹಾಕೋದೊಂದು ಬಾಕಿ ಇರುತ್ತೆ. ಸಾಂಬಾರು ಈ ರೀತಿ ಇರಬೇಕು, ತೀರಾ ತೆಳ್ಳಗೂ ಇರಬಾರ್ದು, ತೀರಾ ಗಟ್ಟಿಗೂ ಇರಬಾರ್ದು. ನೋಡಿ ಮಂದಕ್ಕೆ ತೆಳ್ಳಗೆ ಕರೆಕ್ಟಾಗಿದೆ. ಹಾಗೆ ಮುದ್ದೆ ಮಾಡೋಣ ಅಂತ ಸ್ವಲ್ಪ ಹಿಟ್ಟನ್ನೆಸರಿಟ್ಟೆ. ಹಾಗೆ ಸೊಪ್ಪಿಗೆ ಒಗ್ಗರಣೆ ಹಾಕಬೇಕಿತ್ತಲ್ವ, ಸೊಪ್ಪಿಗೆ ಒಗ್ಗರಣೆ ಹಾಕೋಣ ಅಂತ ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕಿ ಆನಂತರ ಕರಿಬೇವು, ಒಣಮೆಣ್ಸಿಕಾಯಿ, ಈರುಳ್ಳಿನ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಅದು ಗೋಲ್ಡನ್ ಕಲರ್ ಬರೋ ತನಕ ನಾವು ಹುರ್ಕೋಬೇಕು. ಯಾಕಂದರೆ ಹಸಿ ಇದ್ದರೆ ಚೆನ್ನಾಗಿರಲ್ಲ. ಸೊಪ್ಪಿಗೆ ಒಗ್ಗರಣೆ ಹಾಕಿದ್ರೆ ಅದು ಸ್ವಲ್ಪ ಗೋಲ್ಡನ್ ಕಲರ್ವರೆಗೂ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಷ್ಟು ನಮಗೆ ಸೊಪ್ಪಿಂದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಈ ರೀತಿ ಗೋಲ್ಡನ್ ಕಲರ್ ಆದಮೇಲೆ ನಾವು ಇದನ್ನೇ ಸಹ ಸೊಪ್ಪಿಗೆ ಏನು ಒಗ್ಗರಣೆ ಮಾಡಿರ್ತೀವಿ ಅದನ್ನೇ ನಾವು ಸಾಂಬಾರಿಗೆ ಒಗ್ಗರಣೆ ಹಾಕೋಬೋದು. ಯಾಕಂದರೆ ಜೀರಿಗೆ, ಸಾಸಿವೆ, ಒಣಮೆಣ್ಸಿಕಾಯಿ, ಕರಿಬೇವು, ಈರುಳ್ಳಿ ಹಾಕಿರೋದ್ರಿಂದ
ಹಾಕೋದ್ರಿಂದ ನಾವು ಸಾಂಬಾರಿಗೆ ಇದೇ ಒಗ್ಗರಣೆನ ಹಾಕೋಬೋದು. ಅದಾದಮೇಲೆ ನಾವು ಕಾಳನ್ನು ಅಂದರೆ ಕಾಳು ಸೊಪ್ಪನ್ನು ನಾವು ಅದರೊಳಗಡೆ ಹಾಕೊಂಡು ಅದ್ರ ಮೇಲೆ ಕಾಯಿ ತುರಿ ಮತ್ತು ಕಡಲೆ ಬೀಜದ ಪೌಡ್ರ್ ಆಗಲೇ ಮಾಡ್ಕೊಂಡಿದ್ವಲ್ಲ, ಆ ಕಡಲೆ ಬೀಜದ ಪೌಡ್ರನ್ನ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋದು. ಕಡಲೆ ಬೀಜದ ಪೌಡ್ರ್ ಆಪ್ಷನಲ್, ನಿಮಗೆ ಬೇಕೆ ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ. ನನಗೆ ಇಷ್ಟ, ಹಂಗಾಗಿ ನಾನು ಹಾಕ್ಕೊಂಡಿದ್ದೀನಿ. ಈ ಕಡೆ ಮುದ್ದೆಗೂ ರೆಡಿಯಾಗಿತ್ತು, ಹಾಗಾಗಿ ಮುದ್ದೆನೂ ಮಾಡಿಕೊಂಡೆ. ನಮ್ಮ ಕಡೆ ಈ ರೀತಿ ಮುದ್ದೆ ಮಾಡ್ಕೋತಾರೆ ಸೊಪ್ಪಿನ ಸಾರಿಗೆ. ಮುದ್ದೆನೇ ಚೆಂದ ನಮ್ಮ ಕಡೆ ಸೊಪ್ಪಿನ ಸಾರಿಗೆ. ನಮ್ಮ ಕಡೆ ಅಂತಲ್ಲ, ಎಲ್ಲ ಕಡೆನೂ ಅಷ್ಟೇ ಸೊಪ್ಪಿನ ಸಾರು ಮುದ್ದೆ ಅಂದರೆ ಫೇಮಸ್ಸು. ಹಾಗಾಗಿ ನಾನು ಮುದ್ದೆ ಮಾಡ್ಕೊಂಡಿದ್ದೀನಿ. ಇವತ್ತಿನ ನಮ್ಮದು ಈ ರೀತಿಯಾಗಿ ಬಂದಿದೆ ಸೊಪ್ಪಿನ ಸಾರು. ನೀವು ಒಂದ್ಸಲ ಈ ಸೊಪ್ಪಿನ ಸಾರನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಆಲ್, ಬಾಯ್.